ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೇಳೆ ಕಲ್ಲು ತೂರಾಟ ಪ್ರಕರಣ ಬಾಗಲಕೋಟೆ ನವನಗರ ವಿದ್ಯಾಗಿರಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. 4ಕ್ಕಿಂತ ಹೆಚ್ಚು ಜನ ಒಂದ್ ಕಡೆ ನಿಂತು ಮಾತನಾಡಂಗಿಲ್ಲ, ಕಾರ್ಯಕ್ರಮಗಳನ್ನು ಮಾಡಂಗಿಲ್ಲ, ಪ್ರತಿಭಟನೆ ಹೋರಾಟ ಇದ್ಯಾವುದನ್ನು ಮಾಡಂಗಿಲ್ಲ. ಬಾಗಲಕೋಟೆ ಉಪ ವಿಭಾಗಾಧಿಕಾರಿಯಿಂದ ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆ. ಉಪ ವಿಭಾಗಾಧಿಕಾರಿ ಸಂತೋಷ ಜಗಲಾಸರ ಅವರಿಂದ ಆದೇಶವನ್ನು ಹೊರಡಿಸಲಾಗಿದೆ. 19 ಫೆಬ್ರವರಿ ಮಧ್ಯರಾತ್ರಿಯಿಂದ 24 ಫೆಬ್ರವರಿ ವರೆಗೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ 4ಕ್ಕಿಂತ ಹೆಚ್ಚಿನ ಜನ ಸೇರೋ ಹಾಗಿಲ್ಲ. ಅನುಮತಿ ಇಲ್ಲದೇನೆ ಸಭೆ ಸಮಾರಂಭ ಧರಣಿ ನಿಷೇಧಿಸಿ ಆದೇಶವನ್ನ ಹೊರಡಿಸಲಾಗಿದೆ. ನಿನ್ನೆ ನಡೆದಂತ ಘಟನೆಯಿಂದ ಸ್ವಲ್ಪ ಉದ್ವಿಗ್ನ ಪರಿಸ್ಥಿತಿ. ಯಾಕಂದ್ರೆ ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅಂತ ಹಿಂದೂಪರ ಸಂಘಟನೆಗಳು ಹೇಳ್ತಾ ಇವೆ. ಮತ್ತೆ ಯಾರು ಕಿಡಿಗೇಡಿಗಳು ಅವ್ರ ವಿರುದ್ಧ ಆಕ್ಷನ್ ಆಗ್ಬೇಕು ಅನ್ನುವಂತ ಆಗ್ರಹ ಕೂಡ ಹೆಚ್ಚಾಗಿದೆ. ಹೀಗಿರ್ಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಪೊಲೀಸರು. ಹಾಗಾಗಿ ಸುಮ್ಮನೆ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ. ಬಾಗಲಕೋಟೆ ಉಪ ವಿಭಾಗಾಧಿಕಾರಿಯಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಸದ್ಯ ಈಗ ಸೂಕ್ತ ರೀತಿಯಾದಂತ ತನಿಖೆ ಆಗ್ಬೇಕು. ಯಾರು ಈ ಕಿಡಿಗೇಡಿಗಳು ಈ ಕೆಲಸವನ್ನ ಮಾಡಿದ್ರು, ಮತ್ತೆ ಯಾವ ಕಾರಣಕ್ಕೆ ಮಾಡಿದ್ರು, ಯಾವ ಉದ್ದೇಶದಿಂದ ಮಾಡಿದ್ರು ಅಂತವ್ರನ್ನ ಮೊದಲು ಹಿಡಿದು ಒಳಗೆ ಹಾಕ್ಬೇಕು. ಸೊ ಆ ಕಾರಣಕ್ಕಾಗಿ ಇದೀಗ ತನಿಖೆ ಅಂತೂ ನಡೀತಾ ಇದೆ. ಈಗಾಗಲೇ SP ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ತನಿಖೆಯನ್ನ ಮಾಡ್ತಾ ಇದ್ದೀವಿ, ಪ್ರಕರಣವನ್ನ ದಾಖಲಿಸಿಕೊಂಡಿದ್ದೀವಿ ಅಂತ. ಇನ್ನು ಈ ಪ್ರಕರಣದಲ್ಲಿ SPಗೆ ಮತ್ತು ಕೆಲವು ಪೊಲೀಸರಿಗೆ ಗಾಯಗಳಾಗಿದೆ. ಅದನ್ನು ಬಿಟ್ಟು ಸಾರ್ವಜನಿಕರಿಗೆ ಏನು ಸಮಸ್ಯೆ ಆಗಿಲ್ಲ ಅಂತ SP ಅವರೇ ಹೇಳಿದ್ದಾರೆ. ಸದ್ಯ ಕೆಲವು ಪ್ರದೇಶದಲ್ಲಿ ಇದೀಗ ಸೂಕ್ಷ್ಮ ಪ್ರದೇಶ ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಆ ಗಲ್ಲಿ, ಆ ಏರಿಯಾ, ಇಲ್ಲಿ 144 ಸೆಕ್ಷನ್ ಅನ್ನ ಜಾರಿಗೊಳಿಸಲಾಗಿದೆ. ಮತ್ತು ಅಲ್ಲಿ ಈ ಘಟನೆ ನಡೀತಲ್ಲ, ಈ ಘಟನೆಯ ಸುತ್ತಮುತ್ತ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ಕಾರಣಕ್ಕಾಗಿ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ, ಅಸಮಾಧಾನ ಎಲ್ಲ ವ್ಯಕ್ತವಾಗ್ತಾ ಇದೆ. ಹಿಂದೂಪರ ಸಂಘಟನೆಗಳು ಇದಕ್ಕೆ ತನಿಖೆ ಸೂಕ್ತ ರೀತಿಯಲ್ಲಿ ಆಗ್ಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಪ್ರೊಸೆಷನ್ ನಡೀತಾ ಇತ್ತು. ನಾವೆಲ್ಲ ಬಂದೋಬಸ್ತಲ್ಲಿ ಇದ್ದೀವಿ. ನಾವು ಇನ್ಕ್ಲೂಡಿಂಗ್ ಮೈಸೆಲ್ಫ್ ನಾವು ಮಧ್ಯಾಹ್ನದಿಂದ ಇಲ್ಲಿ ಇದ್ದೀವಿ. ಎಲ್ಲ ಫೋರ್ಸಲ್ಲಿ ಇತ್ತು, ಇನ್ಕ್ಲೂಡಿಂಗ್ KSRP ಎಲ್ಲ, ಒಂದು DSP, ಮಲ್ಟಿಪಲ್ ಇನ್ಸ್ಪೆಕ್ಟರ್ಸ್ ಎಲ್ಲ ಇದ್ದೀವಿ. ಪ್ರೊಸೆಷನ್ ಸ್ವಲ್ಪ ಕೊಂಕ ಮಸೀದಿ ಸ್ವಲ್ಪ ದೂರ ಇತ್ತು. ನಾವೆಲ್ಲ ಮಜದಲ್ಲಿ ಇದ್ದೀವಿ. 2 ಕಲ್ಲು ಬಿತ್ತು. ಇವಾಗ ನಾವು ವಿಡಿಯೋ ಚೆಕ್ ಮಾಡಿದ್ದೀವಿ. 2 ಸ್ಟೋನ್ಸ್ ಮತ್ತು ಒಂದು ಚಪ್ಪಲಿ ಅಂತ ಇದ್ದಾರೆ, ಅದನ್ನು ಕೂಡ ಚೆಕ್ ಮಾಡ್ತಾ ಇದ್ದೀವಿ. ಅದು ನಮ್ಮ ಪೊಲೀಸ್ ಮೇಲೆ ಬಿಟ್ಟು ಯಾವುದು ದೇವರ ಮೇಲೆ, ಯಾವುದು ಪ್ರತಿಮಾ ಮೇಲೆ, ಯಾವುದು ಪಬ್ಲಿಕ್ ಮೇಲೆ ಗೊತ್ತಿಲ್ಲ. ಈಗ ಅದು ಆದ ನಂತರ ಪ್ರೊಸೆಷನ್ ಪೀಸ್ಫುಲ್ ಆಗಿ ಮುಗಿದಿದೆ. ಈಗ ಸಿಕ್ಕಿದ್ರು ಕೂಡ ಅದನ್ನ ಕಂಟ್ರೋಲಲ್ಲಿದೆ. ಯಾರು ಈ ಥರ ಮಾಡಿದ್ದಾರೆ ನಾವು ವಿಡಿಯೋ ಚೆಕ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಕಡೆಯಿಂದ ನಾವು ಕೇಸ್ ಬುಕ್ ಮಾಡಿದ್ದೀವಿ. ಯಾರು ಈ ಥರ ಮಾಡಿದರೆ ಅವ್ರಿಗೆ ಪತ್ತೆ ಹಚ್ಚೋ ನಮಗೆ ಸೂಕ್ತ ಕಾನೂನು ಎಲ್ಲ ಪ್ರೊಟೆಕ್ಷನ್ ಎಲ್ಲ ಮಾಡ್ತೀವಿ. ಎಲ್ಲ ಪ್ರೊಟೆಕ್ಷನ್ ಇಟ್ಕೊಳ್ತೀವಿ. ರಾತ್ರಿ ಕೂಡ ಮಾಡ್ತೀವಿ. ಎಲ್ಲ ಪೆಟ್ರೋಲಿಂಗಲ್ಲಿ ನಾವೆಲ್ಲ ಪೆಟ್ರೋಲಿಂಗಲ್ಲಿ ಇದ್ದೀವಿ. ನಾವು ಕೂಡ ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು. ನಾವೆಲ್ಲ ಬಂದೋಬಸ್ತಲ್ಲಿ ಇದ್ದೀವಿ. ನಾವು ಇನ್ಕ್ಲೂಡಿಂಗ್ ಮೈಸೆಲ್ಫ್ ನಾವು ಮಧ್ಯಾಹ್ನದಿಂದ ಇಲ್ಲಿ ಇದ್ದೀವಿ. ಎಲ್ಲ ಫೋರ್ಸಲ್ಲಿ ಇತ್ತು, ಇನ್ಕ್ಲೂಡಿಂಗ್ KSRP ಎಲ್ಲ, ಒಂದು DSP, ಮಲ್ಟಿಪಲ್ ಇನ್ಸ್ಪೆಕ್ಟರ್ಸ್ ಎಲ್ಲ ಇದ್ದೀವಿ. ಪ್ರೊಸೆಷನ್ ಸ್ವಲ್ಪ ಕೊಂಕ ಮಸೀದಿ ಸ್ವಲ್ಪ ದೂರ ಇತ್ತು. ನಾವೆಲ್ಲ ಮಜದಲ್ಲಿ ಇದ್ದೀವಿ. 2 ಕಲ್ಲು ಬಿತ್ತು. ಇವಾಗ ನಾವು ವಿಡಿಯೋ ಚೆಕ್ ಮಾಡಿದ್ದೀವಿ. 2 ಸ್ಟೋನ್ಸ್ ಮತ್ತು ಒಂದು ಚಪ್ಪಲಿ ಅಂತ ಇದ್ದಾರೆ, ಅದನ್ನು ಕೂಡ ಚೆಕ್ ಮಾಡ್ತಾ ಇದ್ದೀವಿ. ಅದು ನಮ್ಮ ಪೊಲೀಸ್ ಮೇಲೆ ಬಿಟ್ಟು ಯಾವುದು ದೇವರ ಮೇಲೆ, ಯಾವುದು ಪ್ರತಿಮಾ ಮೇಲೆ, ಯಾವುದು ಪಬ್ಲಿಕ್ ಮೇಲೆ ಗೊತ್ತಿಲ್ಲ. ಈಗ ಅದು ಆದ ನಂತರ ಪ್ರೊಸೆಷನ್ ಪೀಸ್ಫುಲ್ ಆಗಿ ಮುಗಿದಿದೆ. ಈಗ ಸಿಕ್ಕಿದ್ರು ಕೂಡ ಅದನ್ನ ಕಂಟ್ರೋಲಲ್ಲಿದೆ. ಯಾರು ಈ ಥರ ಮಾಡಿದ್ದಾರೆ ನಾವು ವಿಡಿಯೋ ಚೆಕ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಕಡೆಯಿಂದ ನಾವು ಕೇಸ್ ಬುಕ್ ಮಾಡಿದ್ದೀವಿ. ಯಾರು ಈ ಥರ ಮಾಡಿದರೆ ಅವ್ರಿಗೆ ಪತ್ತೆ ಹಚ್ಚೋ ನಮಗೆ ಸೂಕ್ತ ಕಾನೂನು ಎಲ್ಲ ಪ್ರೊಟೆಕ್ಷನ್ ಎಲ್ಲ ಮಾಡ್ತೀವಿ. ಎಲ್ಲ ಪ್ರೊಟೆಕ್ಷನ್ ಇಟ್ಕೊಳ್ತೀವಿ. ರಾತ್ರಿ ಕೂಡ ಮಾಡ್ತೀವಿ. ಎಲ್ಲ ಪೆಟ್ರೋಲಿಂಗಲ್ಲಿ ನಾವೆಲ್ಲ ಪೆಟ್ರೋಲಿಂಗಲ್ಲಿ ಇದ್ದೀವಿ. ನಾವು ಕೂಡ ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು. ನಾವೆಲ್ಲ ಬಂದೋಬಸ್ತಲ್ಲಿ ಇದ್ದೀವಿ. ನಾವು ಇನ್ಕ್ಲೂಡಿಂಗ್ ಮೈಸೆಲ್ಫ್ ನಾವು ಮಧ್ಯಾಹ್ನದಿಂದ ಐತಿ. ನಾವು ಇನ್ನೂ ಅದನ್ನ ಅಪ್ಕೊಂಡಿರ್ತದೆ ತಗೊಂಡಾಗ ಐತದು ಸೌಂಡ್ ಬರಂಗಿಲ್ಲ, ಏನೂ ಬರಂಗಿಲ್ಲ. ಡ್ರೋನು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ಗುರು, ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಪೊಲೀಸರು ಹೇಗೆ ಅಲರ್ಟ್ ಆಗಿದ್ದಾರೆ?
ನೀತಿ ಖಂಡಿತ ಅಂದ್ರೆ ನಿನ್ನೆ ನಡೆದಂತ ಘಟನೆ ವೇಳೆ ಸಾಕಷ್ಟು ಇಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕೂಡ ಉದ್ಭವವಾಗಿರುವಂತದ್ದು. ಬಾಗಲಕೋಟೆಯ ಪಂಕಾ ಮಸೀದಿ ವೇಳೆ ನಡೆದಿರ್ತಕ್ಕಂಥ ಕಲ್ಲು ತೂರಾಟದಲ್ಲಿ ಸಿದ್ಧಾರ್ಥ್ ಸೊಯ್ಲ್ ಅವರಿಗೆ ಸಣ್ಣ ಪುಟ್ಟ ಮತ್ತು ಅಲ್ಲಿ ಹಿಂದೂ ಜಾಗರಣ ವೇದಿಕೆಯ ಒಂದು ಏನು ಮೆರವಣಿಗೆ ಮಾಡ್ತಾ ಇದ್ರು ಅವರಿಗೆ ಇಬ್ಬರಿಗೆ ಗಂಭೀರ ಗಾಯ ಆಗಿದೆ ಅನ್ನುವಂಥದ್ದು ಒಂದ್ ಕಡೆ ಹೇಳಿರುವಂತದ್ದು. ಈಗಾಗಲೇ ಪರಿಸ್ಥಿತಿ ತಿಳಿ ಮಾಡ್ಲಿಕ್ಕೆ ಈಗಾಗಲೇ 160 ನಿಷೇಧಾಜ್ಞೆ ಕೂಡ ಜಾರಿ ಮಾಡಿರುವಂತದ್ದು. 4ಕ್ಕೂ ಅಧಿಕ ಜನರು ಕೂಡ ಯಾರು ಕೂಡ ನಿಲ್ಬಾರ್ದು. ಬಾಗಲಕೋಟೆ, ವಿದ್ಯಾಗಿರಿ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಕೂಡ ಈಗಾಗಲೇ ನಿಷೇಧಾಜ್ಞೆ ಜಾರಿ ಮಾಡಿದ್ರಿಂದ ಇಲ್ಲಿ ಸದ್ಯ ಪರಿಸ್ಥಿತಿ ಬೂದಿ ಮಿಚ್ಚದ ಕೇಂದ್ರದಂತೆ ಇರುವಂತದ್ದು. 10:30 ಗಂಟೆಗೆ ಹಿಂದೂಪರ ಸಂಘಟನೆಗಳು ಒಟ್ಟಿಗೆ ಸೇರಿ ಒಂದು ಸಭೆಯನ್ನ ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನ ನಿನ್ನೆ ಸಿದ್ಧಾರ್ಥ್ ಸೊಯ್ಲ್ ಅವರಿಗೆ ಕೂಡ ತಿಳಿಸಿರುವಂತದ್ದು. ಹೀಗಾಗಿ ಏಕಾಏಕಿ 163 ಕಲಮನ್ನ ಯಾಕೆ ಜಾರಿ ಮಾಡಿದ್ರು, ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಒಂದ್ ಕಡೆ ಹೇಳ್ತಿರುವಂತದ್ದು. ಅಂದ್ರೆ ನಿನ್ನೆ ರಾತ್ರಿ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸುವಂತ ಕೆಲಸ ಆದ್ರೂ ಕೂಡ ಇವತ್ತು ಈಗಿನವರೆಗೂ ಕೂಡ ಪೊಲೀಸರು ಯಾಕೆ ಬಂದಿಲ್ಲ ಅನ್ನುವಂಥದ್ದು ಒಂದ್ ಕಡೆ ಆಗಿರುವಂತದ್ದು. ಈಗ 163 ಕಲ್ಮಡಿಯನ್ನ ಜಾರಿ ಮಾಡಿ ನಮ್ಮನ್ನ ಹಚ್ಚಿಕುವಂತ ಕೆಲಸ ಇಲ್ಲಿ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಯಾಕಂತಂದ್ರೆ ಪ್ರತಿ ಬಾರಿ ಇದೇ ರೀತಿ ಅಂದ್ರೆ ಯಾವುದೇ ಒಂದು ನಾವು ಸಭೆ ಸಮಾರಂಭಗಳನ್ನ ಮಾಡಿದ್ರೆ ಸೌಂಡ್ ಗಳನ್ನ ಹಾಕ್ಬಾರ್ದು ಮತ್ತು ಇಲ್ಲಿ ಮೆರವಣಿಗೆ ಮಾಡಬಾರ್ದು ಅನ್ನೋದು ಒಂದ್ ಕಡೆ ಹೇಳ್ತಿರುವಂತದ್ದು. ಹೀಗೆ ನಾವು ಅವರು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇದೇ ಕಾರ್ಯಕ್ರಮದಲ್ಲಿ ನಾವು ಕೂಡ ಇಲ್ಲಿ ನಮ್ಮ ಅಂಬಾಭವಾನಿ ದೇವಸ್ಥಾನ ಮತ್ತು ಕಪಿಲೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಸಾಕಷ್ಟು ರೀತಿ ಅವರು ಪ್ರೋಗ್ರಾಮ್ಗಳನ್ನು ಮಾಡಿದಾಗಲೂ ಕೂಡ ನಾವು ಯಾವುದೇ ರೀತಿಯ ಅಹಿತ ಘಟನೆಗಳನ್ನ ಕೂಡ ನಾವು ಮಾಡೋದಿಲ್ಲ. ಆದ್ರೆ ಈ ರೀತಿಯಾಗಿ ಏನು ಹಿಂದೂಪರ ಸಂಘಟನೆಗಳನ್ನು ಸಭೆ ಸಮಾರಂಭಗಳನ್ನ ಮಾಡಿದಾಗ ಯಾಕೆ ಇವರು ಸೌಂಡ್ ಬಂದ್ ಮಾಡ್ಬೇಕು ಅಂದ್ರೆ, ಪ್ರಮುಖವಾಗಿ ನೀವು ಸೌಂಡ್ ಪ್ರತಿ ಬಾರಿ ಸೌಂಡ್ ಅನ್ನ ಹಾಕ್ತೀರಿ. ನೀವು ಏನಾದ್ರೂ ಮಸೀದಿಯಲ್ಲಿ ಏನಾದ್ರೂ ಕುರಾನನ್ನ ಪಠಿಸ್ತಾ ಇದ್ರೆ ನಾವು ಡಿಜೆ ಅನ್ನ ಬಂದ್ ಮಾಡ್ತಿದ್ದೀವಿ. ಆದ್ರೆ ಉದ್ದೇಶಪೂರ್ವಕವಾಗಿ ನಾವು ಮೆರವಣಿಗೆ ಮಾಡುವುದರಲ್ಲಿ ಮಾಡುವ ಒಂದು ತಡೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಕಲ್ಲನ್ನು ಎಸೆದಿದ್ದೀರಿ ಮತ್ತು ಚಪ್ಪಲಿಯನ್ನ ಎಸೆಯುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದೀರಿ. ಅಂದ್ರೆ ನೀವು ಉದ್ದೇಶಪೂರ್ವಕವಾಗಿ ಮಾಡಿದ್ದೀರಿ. ಹೀಗಾಗಿ ಅವರನ್ನ ಕೂಡಲೇ ಬಂಧನ ಮಾಡಬೇಕು. ಸ್ಥಳಕ್ಕೆ 10:30 ಒಳಗಾಗಿ ಐಜಿ ಕೊಡಬೇಕು. ಭೇಟಿ ಕೊಡದೇ ಇದ್ರೆ ಮುಂದಿನ ತೀರ್ಮಾನವನ್ನ ನಾವು ಸಂಘಟನೆಗಳು ಮಾಡ್ತೇವೆ. ಮತ್ತು 163 ಕಲಮಡಿ ಜಾರಿ ಮಾಡಿದ್ದು ಉದ್ದೇಶ ಏನು, ಇದನ್ನ ನಮ್ಮ ಹಿಂದೂಪರ ಸಂಘಟನೆಗಳನ್ನ ಹತ್ತಿಕ್ಕುವಂತ ಕೆಲಸ ಇಲ್ಲಿ ಈ ಪೊಲೀಸರೇ ಮಾಡ್ತಿದ್ದಾರೆ ಎನ್ನುವಂತ ಆರೋಪಗಳನ್ನ ಕೂಡ ಈಗಾಗಲೇ ಹಿಂದೂಪರ ಸಂಘಟನೆ ವೇದಿಕೆ ಏನು ಕಾರ್ಯಕರ್ತರು ಕೂಡ ಒಂದ್ ಕಡೆ ಆರೋಪವನ್ನ ಕೂಡ ಮಾಡ್ತಿರುವಂತದ್ದು. ನೀತಿ ಈಗಾಗಲೇ ಸದ್ಯಕ್ಕೆ ಈಗ ಹೆಚ್ಚಿನ ಪೊಲೀಸ್ ನಿಯೋಜನೆಯನ್ನ ಕೂಡ ಮಾಡಿರುವಂತದ್ದು. ಮಸೀದಿ ಮುಂಭಾಗದಲ್ಲಿ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಮಾಡಿರುವಂತದ್ದು. ಯಾವುದೇ ರೀತಿ ಅಹಿತಕರ ಘಟನೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ನಿಯೋಜನೆ ಮಾಡಿರುವಂತದ್ದು. ಸದ್ಯ 10:30 ಗಂಟೆಗೆ ನಾವು ಸಭೆಯನ್ನ ಕರಿತೀವಿ ಅನ್ನೋ ಉದ್ದೇಶ ಏನಿತ್ತು, ಆ ಉದ್ದೇಶವನ್ನ ಹತ್ತಿಕ್ಕುವಂತ ಕೆಲಸ ಏನಾದ್ರೂ ಮಾಡಿದ್ದೆ ಆದ್ರೆ ಮುಂದಿನ ರೂಪುರೇಷೆಗಳ ನಾವು ಬೇರೆನೆ ಆಗಿರತ್ತೆ ಅನ್ನುವಂತ ಸಂಘಟನೆಗಳು ಕೂಡ ಈಗಾಗಲೇ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಇದಾದ ಬಳಿಕ 10:30